ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನುಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಥೆಯ ಟೈಟಲ್ ಬಂದು ಶ್ರೇಷ್ಠರ ಕಿತ್ತಾಟ ಅಂತ. ಅಕ್ಬರ್ ಬಾದ್ಶಾಹ ತನಗೆ ಸಮಯ ಸಿಕ್ಕಾಗಲೆಲ್ಲ ತನ್ನ ಆಸ್ಥಾನದ ಪಂಡಿತರೊಂದಿಗೆ ಏನಾದರೂ ಒಂದನ್ನು ಚರ್ಚೆ ಮಾಡ್ತಾ ಕಾಲ ಕಳೀತಾ ಇರ್ತಾನೆ. ಹೀಗೆ ಒಂದಿನ ಚರ್ಚೆಯ ವಿಷಯವಾಗಿ ಮಗು, ಕಾಯಿ ಹಾಗೂ ಹಲ್ಲು ಇವುಗಳಲ್ಲಿ ಯಾವುವು ಶ್ರೇಷ್ಠವಾಗಿವೆ ಅಂತ ಕೇಳ್ತಾನೆ. ಆಗ ಆಸ್ಥಾನದ ಪಂಡಿತರು ಉತ್ತರ ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲನೇ ಪಂಡಿತ ಹೇಳ್ತಾನೆ, ಪ್ರಭು, ಮಗುವಿನಲ್ಲಿ ಗಂಡು ಮಗುವೇ ಶ್ರೇಷ್ಠವಾಗಿದೆ. ಏಕೆಂದರೆ ಆ ಗಂಡು ಮಗು ಮುಂದೆ ರಾಜಕುಮಾರನಾಗಿ ಇಡೀ ರಾಜ್ಯದ ರಕ್ಷಣೆಯನ್ನು ಮಾಡ್ತಾನೆ. ಹೀಗಾಗಿ ಗಂಡು ಮಗುವೇ ಶ್ರೇಷ್ಠ ಅಂತ ಒಬ್ಬ ಪಂಡಿತ ಹೇಳ್ತಾನೆ. ಎರಡನೆಯ ಪಂಡಿತ ಹೇಳ್ತಾನೆ, ಪ್ರಭು, ಕಾಯಿಗಳಲ್ಲಿ ತೆಂಗಿನಕಾಯಿಯೇ ಶ್ರೇಷ್ಠವಾದದ್ದು. ಅದಕ್ಕಾಗಿಯೇ ಅದನ್ನು ದೇವರ ಪೂಜೆಗೆ ಬಳಸ್ತಾರೆ ಅಂತ ಹೇಳ್ತಾನೆ. ಮೂರನೇ ಪಂಡಿತ, ಪ್ರಭು, ಮನುಷ್ಯರ ಹಲ್ಲುಗಳು ಯಾವುದೇ ಪ್ರಯೋಜನಕ್ಕೆ ಬರುತ್ತವೆ, ಹಾಗೆ ಬಿದ್ದು ಕೂಡ ಹೋಗುತ್ತೆ, ಬರುವಾಗ ಹೋಗುವಾಗ ನೋವನ್ನುಂಟು ಮಾಡುತ್ತೆ. ಆದರೆ ಆನೆಯ ಹಲ್ಲು ಹಂಗಲ್ಲ ನೋಡಿ, ಅದು ಆಟಿಕೆಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಪ್ರಯೋಜನಕ್ಕೆ ಬರುತ್ತೆ, ದೇವರ ಮೂರ್ತಿಯ ತಯಾರಿಕೆಗೆ ಪ್ರಯೋಜನಕ್ಕೆ ಬರುತ್ತೆ. ಹೀಗಾಗಿ ಆನೆಯ ಹಲ್ಲು ತುಂಬ ಶ್ರೇಷ್ಠ ಪ್ರಭು ಅಂತ ಮೂರನೇ ಪಂಡಿತ ಹೇಳ್ತಾನೆ. ಪಂಡಿತರ ಈ ಸಮಜಾಯಿಷಿ ಉತ್ತರಗಳನ್ನು ಕೇಳುತ್ತಾ ಬೀರಬಲ್ಲ ಶಾಂತವಾಗಿ ಕುಳಿತಿರ್ತಾನೆ. ಅದನ್ನು ಗಮನಿಸಿ ಅಕ್ಬರ್ ಬೀರ್ಬಲನಿಗೆ ತನ್ನ ಉತ್ತರವನ್ನು ಮಂಡಿಸೋದಕ್ಕೆ ಆಗ್ರಹಿಸ್ತಾನೆ. ಆಗ ಬೀರ್ಬಲ್ ಹೇಳ್ತಾನೆ, ಪ್ರಭು, ಈ ಪಂಡಿತರು ಹೇಳಿದ್ದು ತಪ್ಪು. ಅವರು ಬರೀ ನಿಮ್ಮನ್ನು ಮೆಚ್ಚಿಸಲು ಈ ರೀತಿ ಸುಳ್ಳು ಉತ್ತರಗಳನ್ನ ಕೊಟ್ಟಿದ್ದಾರೆ ಅಂತ ನೇರವಾಗಿ ಹೇಳ್ತಾನೆ. ಸಭೆಯಲ್ಲಿ ಕೋಲಾಹಲ ಶುರುವಾಗುತ್ತೆ. ಆಗ ಅಕ್ಬರ್ ಬೀರ್ಬಲನಿಗೆ ಸರಿ ಉತ್ತರಗಳನ್ನು ಸಾಕ್ಷ್ಯ ಸಮೇತ ಹೇಳುವಂತೆ ಆದೇಶವನ್ನು ನೀಡ್ತಾನೆ. ಬೀರ್ಬಲ್ ನಸುನಗುತ್ತಾ ತನ್ನ ಉತ್ತರಗಳನ್ನ ಮಂಡಿಸ್ತಾನೆ. ಬೀರ್ಬಲ್ ಈ ರೀತಿ ಹೇಳ್ತಾನೆ, ಪ್ರಭು, ಮಗುವಿನಲ್ಲಿ ಗೋಮಾತೆಯ ಮಗ ಬಸವಣ್ಣನೇ ಶ್ರೇಷ್ಠ. ಅವನು ಹೊಲ ಉಳಿದಾಗಲೇ ನಮಗೆ ಅನ್ನ ಸಿಗುವುದು. ಅವನಿಲ್ಲದಿದ್ದರೆ ನಾವೆಲ್ಲರೂ ಉಪವಾಸ ಸಾಯಬೇಕಾಗುತ್ತಿತ್ತು. ಅವನಿಲ್ಲದಿದ್ದರೆ ಯಾವ ರಾಜ ಯುವರಾಜರು ನಮ್ಮನ್ನು ಹಸಿವಿನಿಂದ ಕಾಪಾಡಲಾರರು. ಅದಕ್ಕಾಗಿ ಮಗುವಿನಲ್ಲಿ ಬಸವಣ್ಣನೇ ಶ್ರೇಷ್ಠ. ಪ್ರಭು, ಕಾಯಿಗಳಲ್ಲಿ ಹತ್ತಿಕಾಯಿಯೇ ಶ್ರೇಷ್ಠ. ಏಕೆಂದರೆ ಈ ಹತ್ತಿಕಾಯಿ ನೂಲು ಬಟ್ಟೆಯಾಗಿ ನಮ್ಮ ಮಾನವನ್ನು ಮುಚ್ಚುತ್ತೆ, ನಮ್ಮ ಗೌರವವನ್ನು ಕಾಪಾಡುತ್ತೆ. ಹೀಗಾಗಿ ಹತ್ತಿಕಾಯಿ ತುಂಬ ಶ್ರೇಷ್ಠ. ಇನ್ನು ಹಲ್ಲಿನಲ್ಲಿ ನೇಗಿಲ ಹಲ್ಲೇ ಶ್ರೇಷ್ಠ ಪ್ರಭು. ಯಾಕಂತ ನಿಮಗೆ ಗೊತ್ತಿರ್ಬೋದು ಈಗಾಗಲೇ ಅಂತ ಹೇಳ್ತಾನೆ. ಬೀರ್ಬಲ್ಲನ ಈ ಜಾಣ್ಮೆಯ ಉತ್ತರಗಳನ್ನು ಕೇಳಿ ಅಕ್ಬರ್ ಬಾದ್ಶಾ ತುಂಬ ಖುಷಿಯಾಗ್ತಾನೆ. ಆದರೆ ಅವನಿಗೆ ಬೀರ್ಬಲ್ನನ್ನು ಮತ್ತಷ್ಟು ಪರೀಕ್ಷಿಸುವ ಮನಸ್ಸಾಗತ್ತೆ. ಆಗ ಅಕ್ಬರ್ ಹೇಳ್ತಾನೆ, ರಾಜರಲ್ಲಿ ಶ್ರೇಷ್ಠ ಯಾರು? ಗುಣಗಳಲ್ಲಿ ದೊಡ್ಡ ಗುಣ ಯಾವುದು ಅಂತ ಕೇಳ್ತಾನೆ. ಆಗ ಆಸ್ಥಾನದಲ್ಲಿ ಪಂಡಿತರು ಅಕ್ಬರ್ನನ್ನು ಮೆಚ್ಚಿಸಲು ಪೊಳ್ಳು ಉತ್ತರಗಳನ್ನ ಕೊಡ್ತಾ ಇರ್ತಾರೆ. ಪಂಡಿತರು ಈ ರೀತಿ ಹೇಳ್ತಾರೆ, ಪ್ರಭು, ಅಖಂಡ ಭಾರತಕ್ಕೆ ಚಕ್ರವರ್ತಿಯಾದ ನೀವೇ ರಾಜರಲ್ಲಿ ಶ್ರೇಷ್ಠರು. ಗುಣಗಳಲ್ಲಿ ವಿದ್ಯೆಯೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಪಂಡಿತರ ಉತ್ತರಗಳನ್ನು ಕೇಳಿ ಬೀರ್ಬಲ್ ಒಳಗೊಳಗೆ ನಗ್ತಾ ಇರ್ತಾನೆ. ತನ್ನ ಸರದಿ ಬಂದಾಗ ಸರಿಯಾಗಿ ಉತ್ತರನ ನೀಡ್ತಾನೆ. ಬೀರ್ಬಲ್ ಈ ರೀತಿ ಹೇಳ್ತಾನೆ, ಪ್ರಭು, ನೀವು ಭಾರತದ ಸಾಮ್ರಾಟರು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ರಾಜರಲ್ಲಿ ಮೇಘರಾಜನೇ ಶ್ರೇಷ್ಠ. ಆತ ಮನಸ್ಸು ಮಾಡದಿದ್ದರೆ ಮಳೆಯಾಗದಿದ್ದರೆ ಬೆಳೆ ಬರಲ್ಲ. ಬೆಳೆ ಬರದಿದ್ದರೆ ರಾಜ್ಯದ ಖಜಾನೆಗಳು ತುಂಬಲ್ಲ. ಎಲ್ಲರೂ ಹಸಿವು ಮತ್ತು ಬಡತನದಿಂದ ಒದ್ದಾಡಬೇಕಾಗತ್ತೆ. ಹೀಗಾಗಿ ಪ್ರಭು, ಮೇಘರಾಜನೇ ಶ್ರೇಷ್ಠ. ಪ್ರಭು, ಇನ್ನು ಗುಣಗಳಲ್ಲಿ ಧೈರ್ಯವೇ ದೊಡ್ಡ ಗುಣ. ಧೈರ್ಯವೊಂದಿದ್ದರೆ ಏನು ಬೇಕಾದರೂ ಗೆಲ್ಲಬಹುದು. ಬೀರ್ಬಲನ ಈ ಸಮಯೋಚಿತ ಸರಿಯಾದ ಉತ್ತರಗಳನ್ನು ಕೇಳಿ ಅಕ್ಬರ್ ಬಾದ್ಶಾ ಪ್ರಸನ್ನನಾಗಿ ಚಪ್ಪಾಳೆಯನ್ನು ತಟ್ತಾನೆ. ಅವನಿಗೆ ಶಬಾಸ್ಗಿರಿಯಾಗಿ ಉಡುಗೊರೆಯನ್ನು ಸಹ ಕೊಟ್ಟು ಸತ್ಕರಿಸ್ತಾನೆ. ಯಾರು ಶ್ರೇಷ್ಠರು ಎಂಬ ಕದನದಲ್ಲಿ ಬೀರ್ಬಲ್ ಗೆಲ್ತಾನೆ. ಪಂಡಿತರೆಲ್ಲ ಸಪ್ಪೆ ಮೋರೆ ಹಾಕ್ಕೊಂಡು ಮನೆಗೆ ಹೊರಡ್ತಾರೆ. ಇದಾಗಿತ್ತು ಬೀರ್ಬಲ್ನ ಒಂದು ಸುಂದರವಾದ ಬುದ್ಧಿವಂತ ಕತೆ. ನಿಮಗೆ ಈ ಕತೆ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ. ನನ್ನ ಈ ಅನುಸ್ ವರ್ಡ್ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ.
ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.